ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತು ನಾನು ದಾಳಿಂಬೆ ಜ್ಯೂಸನ್ನು ಯಾವ ರೀತಿ ಮಾಡೋದಂತೇಳಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಹಿಮೋಗ್ಲೋಬಿನ್ ಕಡಿಮೆ ಇರೋರು ದಾಳಿಂಬೆ ಜ್ಯೂಸನ್ನು ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಭಾಳ ಬೆನಿಫಿಟ್ಸ್ ಇರುತ್ತೆ. ನೋಡಿ, ನಾನು 2 ದಾಳಿಂಬ್ರೆನ ಈ ರೀತಿ ಒಂದು ಬೌಲಲ್ಲಿ ತೆಗೆದಿದ್ದೀನಿ. ಇವಾಗ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ನಾವು ದಾಳಿಂಬೆ ಈ ರೀತಿ ತೆಗೆದುಕೊಟ್ರೆ ತಿನ್ನಲ್ಲ. ಕೆಲವೊಬ್ಬರು ತಿಂತಾರೆ ಮಕ್ಕಳು, ಕೆಲವೊಬ್ಬರು ತಿನ್ನಲ್ಲ. ಹಾಗಾಗಿ ನಾನು ಮಕ್ಕಳಿಗೆ ಸ್ವಲ್ಪ ಜ್ಯೂಸನ್ನು ಮಾಡಿಕೊಡ್ತಾಯಿದ್ದೀನಿ. ನೋಡಿ, ಸ್ವೀಟ್ ಇರುತ್ತೆ ಆಲ್ರೆಡಿ ದಾಳಿಂಬೆ. ಇವಾಗ ನಾನು 3 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತೀನಿ. ಬನ್ನಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿ ಜಾರಲ್ಲಿ ಹಾಕೊಂಬಂದೆ. ಈಗ ಜ್ಯೂಸ್ ಜರಡಿ ಇಟ್ಕೊಂಡ್ಬಿಟ್ಟು ನಾವು ಸೋಸ್ಕೊಳ್ಳೋಣ. ನೋಡಿ, ಈ ರೀತಿ ಜ್ಯೂಸನ್ನು ಸೋಸ್ಕೊಳ್ಬೇಕು. ನಮ್ಮ ಹಿಮೋಗ್ಲೋಬಿನ್ನ ಇಂಪ್ರೂವ್ ಮಾಡುತ್ತೆ ದಾಳಿಂಬೆ ಜ್ಯೂಸು.